ಫ್ರೆಂಡ್ಸ್, ಎಲ್ಲರಿಗೂ ಒಂದು ಮಾತಂದ್ರೆ ಚಂಪು ಮಾಡೋ ನಮಸ್ಕಾರಗಳು. ನಾವು ಅಂತೂ ಇಂತೂ ಹಾಸನಿಂದ ಹೊರಟು ಅಲ್ಲಿ ಇಲ್ಲಿ ಹತ್ತಿ ಇಳಿದು ಸಾಗಾಗಿ ಬೆಂಗಳೂರು ಬಂದು ರೀಚ್ ಆದ್ವಿ. ಈಗ ನಾವು ಬಂದಿರೋ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಸುನಿಲಣ್ಣ ಮತ್ತೆ ದೈಹಿಕ ಶ್ರೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಯಾರ್ಯಾರು ಏನೇನಂತ ಇದೆ ವಿಡಿಯೋ ಮಾಡೋಣ. ನೀವು ಕೇಳಿದ್ದು ಕೊಡೋಕಿದೆ ತಿನ್ಸಿ ಅಂಗಡಿನ, ನೀವು ಬಯಸಿದ್ದು ತರೋಕಿದೆ ಮಂಡಿಪೇಟೆನ. ಅಯ್ಯೋ ಅಕ್ಕ ಯಾಕೆ ಹಿಂಗೆ ಜಗಳ ಕಾಯ್ತೀಯ, ಅವ್ರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ. ನನ್ನ ಹೆಂಡತಿ ಜಾಣೆ ಇವಳು ಅರ್ಥ ಮಾಡಿಕೊಂಡು ಸುಮ್ನೆ ಬಾಯಿ ಮುಚ್ಚು. ಬರ್ತಾನ ಸ್ಟಾರ್ಟ್ ಕ್ಯಾಮ್ರಾ. ನೋಡಿ ಫಂಕ್ಷನ್ ಶುರು ಮಾಡ್ತಾ ಇದ್ದಾರೆ. ಫಂಕ್ಷನ್ ಶುರುವಾಗಿ ಓ ಏನ್ ಚಂಪಮ್ಮಮ್ಮ ಪ್ರೀ ಊಟ ಅಂದ ತಕ್ಷಣ ಬಂದ್ಬಿಟ್ಟೆ ಓಡಿ. ಎಲ್ ಪೇಪರ್ ಹಾಕ್ತಿರಿ ಆರ್ಟಿ ಬರ್ತಿದ್ರಿ, ಎಲ್ ಪೇಪರ್ ಹಾಕ್ತಿದ್ರಿ ಆರ್ಟಿ ಬರ್ತಿದ್ರಿ. ಅಯ್ಯೋ ಆಂಟಿ, ಇದು ಯಾವ್ದೋ ಪೇಪರ್ ಟಿವಿ ಚಾನಲ್ ಅಲ್ಲ ಆಂಟಿ, ಇದು ಹಾಸನ್ ಹುಡುಗ ಚಂಪು ಲಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಆಂಟಿ, ಇದು ಯೂಟ್ಯೂಬ್ ಚಾನಲ್. Hello friend. ಗೊತ್ತಾಯ್ತಾ? Please like, share and comment. ಸರಿ ಸಾಕು, ಎಲ್ಲ ಮ್ಯೂಸಿಕ್ ಕೇಳಿದ್ದು. ಬನ್ನಿ ದೇವಿಕ ಅವ್ರ ಒಪಿನಿಯನ್ ಏನು ಅಂತ ಕೇಳೋಣ. ಯಾಕೆ ವಾಯ್ಸ್ ಏನು ಕೇಳಿಸ್ತಿಲ್ಲ ಅಲ್ವಾ? ಹೌದು, ಕೇಳಿಸ್ಬಾರ್ದು ಅಂತ ನಾನೇ ಹೈಡ್ ಮಾಡಿದ್ದೀನಿ, ಅದು ನನಗೆ ಮಾತ್ರ ಗೊತ್ತಿರಲಿ. ಪಾಪು ಆದಮೇಲೆ ಪ್ಲೇ ಮಾಡೋಣ. ಹಾಂ ಸಾಕು ಸಾಕು, ಕ್ಲಾಪ್ ಮಾಡಿದ್ದು. ಈ ಅಭಿಮಾನ ಹಿಂಗೆ ಇರಲಿ. ನೋಡೋಣ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ, ಕೊಬ್ಬರಿ ಎಲ್ಲ ಕೆತ್ತನೆ ಮಾಡಿ ಎಲ್ಲ ನೋಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸರಿ, ಬರೀ ಡೆಕೋರೇಷನ್ ನೋಡೋದ ಇಲ್ಲ ಜನದ ಒಪಿನಿಯನ್ ಕೇಳೋಣ ಅಲ್ವಾ? ಬನ್ನಿ ಹೋಗೋಣ ಮತ್ತೆ. ಆರ್ ಯು ರೆಡಿ? Let's go. ಪಾಪನ ಹೆಣ್ ಪಾಪನ ಮನಸ್ಸಿಗೆ ನಮಗೆ ಯಾವ್ದಾದ್ರು ಆಯ್ತು ಅಲ್ಲ, ಯಾವ್ದಾಗ್ಬೋದು, ಎಣ್ಣೆ ಆಗ್ಲಿ ಏನಾಗ್ಲಿ ಅಂತಲ್ಲ ಕಾರಣ. ನನ್ ಮಗುನ್ ಚನ್ಕಳಗಿ. ಮತ್ತೆ ದೇವಿಕಾ ಅವ್ರಿಗೆ ಗಂಡು ಪಾಪನ ಹೆಣ್ ಪಾಪನ? ಗಂಡು ಪಾಪನ. ಯಾವ್ದಾಗುತ್ತೆ? ಗಂಡು ಪಾಪ ಆಗುತ್ತಾ? ಗಂಡ ಆಗ್ಬೇಕು ಅಂತ, ಗಂಡ ಆಗ್ಬೇಕು ಅಂತ ಆಗುತ್ತೆ. ಹೆಣ್ಣಾದ್ರೆ ಹೆಣ್ಣಾದ್ರೆ ಏನು ತೊಂದ್ರೆ ಇಲ್ಲ. ಗಂಡ ಆಗ್ಬೇಕು ಮೇಡಮ್. ದೂರಾಗಿ ಹೇಳಿ ಕೇಳಿಸಲ್ಲ. ಹೆಣ್ಣು ಯಾವ್ದಾದ್ರು ಆಗ್ಲಿ ಚೆನ್ನಾಗಾಗ್ಲಿ, ಆದ್ರೆ ಗಂಡೆ ಆಗ್ಲಿ ಅಂತ ಯಾವ್ದಾಗ್ಬೋದು? ಗಂಡೆ ಆಗ್ಬೋದು ಅಂತ. ಗಂಡೆ ಆಗ್ಬೋದು. ಟ್ವಿನ್ಸು. ಹೆಣ್ಣು ಗಂಡು ಎರಡುವೆ, ಅದೊಂದು ಇದೊಂದು. ಸರ್ ಹುಡುಗ ಕಾರಣ ಅಲ್ಲ, ಹುಡುಗ ಅಂದ್ರೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಬೇಕಲ್ಲ, ಏನಕ್ಕೆ ಹುಡುಗನೇ ನಂತರ ಕ್ಯೂಟ್ ಆಗಿ ಟ್ವಿನ್ಸ್. ನಿಮ್ದೆ ಹೇಳ್ರಿ ನಿಮ್ಮ ಒಪಿನಿಯನ್. ನಮ್ದು ಸಿಂಗಲ್. ಯಾವ್ದು ಸಿಂಗಲ್? ಹುಡುಗಿ. ನಮ್ದು ಗಂಡು. ಇನ್ನೊಂದು ತಿಂಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ಸುನಿಲ್ ಮತ್ತೆ ದೇವಿಕಾ ಅವರಿಗೆ ಗಂಡು ಪಾಪನ ಹೆಣ್ ಪಾಪನ? ನನಗೆ ಗಂಡು ಪಾಪನೇ ಕಣ. ಗಂಡು ಪಾಪ ಆಗುತ್ತೆ ಅಂತನಾ? ಆಗ್ಬೇಕು, ಅದೇನೆ ಆಗ್ಬೇಕು. ನಮಗೇನ್ ಯಾವ್ದಾದ್ರು ಯಾವ್ದಾಗ್ಬೋದು? ಹೆಣ್ಣ ಗಂಡ ಬಟ್ಟಿ ಒಳ್ಳೆ ಚೆನ್ನಾಗ. ನಮ್ಗೆ ಹುಡುಗಿ ಬೇಕು. ಯಾವ್ದಾಗ್ಬೋದು? ಯಾವ ಪಾಪ ಆಗ್ಬೋದು ಅಂತ? ಅದೇ ಹುಡುಗಿ ಆಗ್ಬೋದು. ಗಂಡು ಪಾಪನ ಆಗ್ಬೋದು ಅಂತನಾ? ಗಂಡು ಪಾಪು, ಹೆಣ್ಣು ಪಾಪು. ನಮ್ಗೆ ಬಾಯ್ ಬೇಕು. ಬಾಯ್ ಆರ್ ಗರ್ಲ್? ಬಾಯ್ ಗರ್ಲ್ ಬಾಯ್. ಯಾವ್ದಾಗುತ್ತೆ ಅಂತ ನಮ್ಗೆ ಹಂಗೆಲ್ಲ ಹೇಳಕ್ ಬರುತ್ತಾ? ಅದೇ ಮುಖ ನೋಡಿ ಹೇಳ್ತಾರಂತಲ್ಲ, ಮುಖ ನೋಡಿ ಹೇಳೋದು ಅವರು ಹಿಂದಿಕ್ಕಿದ್ರು, ನಮ್ಗೆ ಈಗೆಲ್ಲ ಎಲ್ಲಿ ಹೇಳಕ್ ಬರುತ್ತೆ? ಅದೊಂದು ಅನಿಸಿಕೆ ಪ್ರಕಾರ ಯಾವ್ದಾಗ್ಬೇಕು? ಸುಮ್ನೆ ಒಂದ್ ಗ್ಯಾರಂಟಿ. ಗ್ಯಾರಂಟಿ ಹೌದು ಅಷ್ಟೇ, ಇನ್ನೇನು ಯಾರು ನೋಡಕಂತಾಗಲ್ಲ, ಗ್ಯಾರಂಟಿ. ಹೆಣ್ಣಿಗೆಲ್ಲ ಬೇಡಿಕೆ ಇದೆಯಲ್ಲ, ಹೆಣ್ಣಾದ್ರೆ ಉತ್ತಮ. ಯಾವ್ದಾಗ್ಬೋದು ಅಂತೀರಾ? ಎಣ್ಣೆ ಆಗ್ಬೋದಾ? ಯಾವ ಪಾಪ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ? ನನ್ನ ಅಭಿಪ್ರಾಯ ಗಂಡ ಆಗ್ಬೋದು. ಗಂಡೆ ಮುಖಚರ್ಯ ನೋಡಿ ನನಗೆ
ನಿಮ್ಗೆ ಗಂಡು ಪಾಪ ಆಗ್ಬೋದು ಅಂತ 100%. ಗಂಡು ಪಾಪನೇ ಆಗೋದು ಕೂಡ ಇಷ್ಟ ರೀ ಸರ್. ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತಾ? ಹೆಣ್ಣು ಪಾಪ ಆಗುತ್ತೆ. ನಿಮ್ಗೆ ಯಾವ್ದಾಗ್ಬೇಕು? ಹೆಣ್ಣು ಪಾಪನೇ ಆಗ್ಬೇಕು. ಯಾಕೆ ಕಾರಣ? ಹೆಣ್ಮಕ್ಳು ಬೇಕು ಅವ್ರ ಮನೆಗೆ, ಅವ್ರ ಮನೆಗೆ ಹೆಣ್ಮಕ್ಳು ಬೇಕು ಅಂತ. ನಿಮ್ಮ ಆಸೆ ಹೆಣ್ಮಗು ಆಗ್ಬೇಕು. ಹೆಣ್ಮಗುನೇ ಆಗುತ್ತಾ? ಇಲ್ಲ ಮುಖ ನೋಡಿ ಏನಾದ್ರು ಹೇಳ್ತಾರಲ್ಲ ಆತರ ಈಗ ದೇವಿಕ ಅವರಿಗೆ ಗಂಡು ಪಾಪ ಆಗುತ್ತಾ ಹೆಣ್ಣು ಪಾಪ ಆಗುತ್ತಾ ಅಂತ? ನಮ್ಗೆ ಹೆಣ್ಣಾಗೋದು ಇನ್ನ ಅದರಿಂದ ಆಗ್ಬೋದು. ಯಾವ್ದಾಗ್ಬೋದು? ನಮಗೆ ಎಣ್ಣೆ ಆಲಿ ಅಂತ ನಿಮ್ಮ ಆಸೆ. ಯಾಕೆ ಕಾರಣ? ಕಾರಣ ಯಾಕೆ? ಕಾರಣ ಹೆಣ್ಮಕ್ಳೇ ಬೇಡಿಕೆ ಐತೆ, ಅದರಿಂದ ಒಳ್ಳೆ ಹುಡುಗಿಯರ ಲಕ್ಷಣ ಆದ ಹುಡುಗಿ ಆಗ್ಲಿ ಅಂತ ಆಸೆ. ಥ್ಯಾಂಕ್ ಯು. ಹೆಂಗೆ ಹೇಳ್ತೀರಾ? ಮುಖ ನೋಡಿ ಗಂಡು ಪಾಪ ಅಂದ್ರೆ ಇಷ್ಟ. ಓಕೆ ಬ್ರೋ. ಸೇಮು ಹುಡುಗನೇ ಆಗ್ಬೇಕು. ಹುಡುಗನೇ ಆಗ್ಬೇಕು. ಓಕೆ. ನಿಮ್ಮ ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತೆ? ಗಂಡು ಪಾಪ. ನಿಮ್ ಗಂಡು ಪಾಪ ಇಷ್ಟ ಅಂತ ಗಂಡು ಪಾಪನ? ಯಾಕಂದ್ರೆ ಅವ್ರ ಅಮ್ಮನಿಗಿಬ್ರು ಹೆಣ್ಮಕ್ಳಲ್ವಾ, ಹಂಗಾಗಿ ಗಂಡು ಪಾಪ ಆಗ್ಲಿ. ಅದೊಂದು ಕಾರಣಕ್ಕೋಸ್ಕರ. ಹೌದಾ? ಅದಂತಲೇ ಎಲ್ಲ ಕಾರಣಕ್ಕೂ, ಹೆಣ್ಣು ಆಗ್ಲಿ ಗಂಡು ಆಗ್ಲಿ ಗಂಡು ಪಾಪ. ಗಂಡು ಪಾಪನ? ನಿಮ್ ಗಂಡು ಪಾಪ ಇಷ್ಟನಾ? ಗಂಡು ಪಾಪನೇ ಆಗುತ್ತಾ? ಮುಖ ನೋಡಿ ಹೇಳ್ತಾರಲ್ಲ, ನೋಡಲ್ಲೇ ಮುಖ ನೋಡಿ ಹೇಳ್ತಾರೆ. ಗಂಡೇ ಆಗಬೇಕು ಹೆಣ್ಣು ಆಗ್ಬೇಕು ಅಂತ ಏನಿಲ್ಲಪ್ಪ. ಹೆಣ್ಣು ಬಾರಿ ಡಿಮ್ಯಾಂಡ್ ಐತೆ. ಹೆಣ್ಣಾದ್ರೂ ಸರಿ, ವಂಶ ದೊರಕಬೇಕು ಅಂತ ಅವ್ರಿಗೂ ಆಸೆ ಇರ್ತದೆ. ಗಂಡಾದ್ರೂ ಸರಿ, ಆದ್ರೆ 2 ಗಂಡ ಆಗ್ಬೇಕು, ಇಲ್ಲಾಂದ್ರೆ 2 ಹೆಣ್ಣಾಗಬೇಕು. ಡಬಲ್ ಯಾಕಂದ್ರೆ ಒಂದೊಂದೇ ಮಾಡ್ಕೊಂಡು ಒಂದೊಂದೇ ಸಾಕೊಂಡ್ಬಿಡ್ತಾರೆ. 2 ಆಗ್ಬಿಟ್ರೆ ಕಾಮ್ ಖತಮ್. ಅದಕ್ಕೆ 2 ಆಗ್ಬಿಟ್ರೆ ಒಂದೇ ಸಲ ಏನು ಟೆನ್ಷನ್ ಮಾಡ್ಕೊಳಲ್ಲ. ಹಂಗ್ ಬಿಟ್ಬಾರ್ದು. 2 ಹೆಣ್ಮಕ್ಳು 2 ಗಂಡ ಆಗ್ಬೇಕು. ಹೌದು. ಹುಡುಗಿ ಆಸೆ ಇರೋದು 2 ಗಂಡು. 2 ಗಂಡ ಆಗ್ಬೇಕು. 2 ಹೆಣ್ಮಕ್ಳಾದ್ರೆ? 2 ಹೆಣ್ಮಕ್ಳಾದ್ರೆ? 2 ಹೆಣ್ಮಕ್ಳಾದ್ರೆ ಇನ್ನು ಖುಷಿನೇ. 51 ಲಕ್ಷ ಡಿಮ್ಯಾಂಡ್ ಒಂದೇ ಸಲಿಯ. ಹೆಣ್ಣು ಬರಲ್ಲ ಅದಕ್ಕೆ. ಹಬ್ಬ ಲಾಟ್ರಿ ಅಂತ ಹೇಳ್ಬೋದು. ಲಾಟ್ರಿ ಮೇಲೆ ಲಾಟ್ರಿ ದೇವಿಕನ್ಗೆ. ಕೂಡ ನಿಮ್ ಮನಸ್ಸಿಗೆ ಪ್ರಕಾರ ಯಾವ್ದಾಗ್ಬೋದು? ಯಾವ್ದಾಗ್ಬೋದು ನಿಮ್ ಮನಸ್ಸಿಗೆ ಪ್ರಕಾರ? ನಾವ್ ಗಂಡೆ ಆಗ್ಲಿ ಅಂತ ಹೇಳಿದೇವಪ್ಪ. ಗಂಡೆ ಆಗುತ್ತೆ. ಹೌದಾ? ವಿಡಿಯೋ ನಾವು ಪಾಪ ಆಗಿದ್ದೀವಿ. 1 ಕೆಜಿ ಲಾಡ್ ಮಾಡ್ಕೊಡ್ಬೇಕು ನಮ್ಗೆ. ಪ್ಲೇ ಮಾಡ್ಬೋದಾ ಪಾಪ ಆದ್ಮೇಲೆ? ನಾನೇ ಫಸ್ಟ್ ಕೇಳ್ತೀನಿ. ಮೊದಲು ಡೆಲಿವರಿ ಪ್ರಶ್ನೆ ನಾನೇ ಕೇಳೋದು. ಖಂಡಿತ. ಗಂಡೆ. ನಿಮ್ ಆಸೆ ಪ್ರಕಾರ ಗಂಡಾದ್ರೂ ಆಗ್ಲಿ ಹೆಣ್ಣಾರಾಗ್ಲಿ ಗಂಡೆ ಒಳ್ಳೆ ರೀತಿಯಲ್ಲಿ. ಓಕೆ. ಥ್ಯಾಂಕ್ ಯು ಮೇಡಮ್. ಎಲ್ ಪೇಪರ್ ಹಾಕ್ತೀರಿ? ಆ ಟಿವಿ ಬರ್ತೀವಿ. ದೇವಿಕಾ ಅವರಿಗೆ ಗಂಡು ಪಾಪ ಹೆಣ್ಣು ಪಾಪ? ಗಂಡಾಗ್ಲಿ ತಾನಂತ 2ನೇದು ಹೆಣ್ಣಾಗ್ಲಿ. ಗಂಡಾಗ್ಲಿ 2ನೇದು. ಮುಖ ಲಕ್ಷಣ ನೋಡಿ ಏನೋ ಹೇಳ್ತಾರಲ್ಲ ಆತರ ಏನಾದ್ರು ಗೊತ್ತಾಗುತ್ತಾ ನಿಮಗೆ? ಯಾವ್ದಾಗ್ಬೋದು? ಗಂಡೆ ಆಗ್ಬೋದಾ? ಗಂಡೆ ಆಗುತ್ತೆ. ಯಾವ್ದಾಗ್ಬೋದು ನಿಮ್ಮ ಮನಸ್ಸಿಗೆ? ಹೇಳಕ್ಕಾಗಲ್ಲ. ನಿಮ್ಮ ಮನಸ್ಸಿಗೆ ಗಂಡು ಅಂತ ಅನ್ಸುತ್ತೆ. ಎಷ್ಟು ಪರ್ಸೆಂಟ್? 100 ಅಲ್ಲಿ 50%? 90% ಗಂಡಾಗುತ್ತೆ, 10% ಹುಡುಗಿ ಆಗ್ಬೋದು. ಓಕೆ. ಥ್ಯಾಂಕ್ ಯು ಮೇಡಮ್. ಗಂಡಾಗ್ಲಿ ಹೆಣ್ಮಕ್ಳು ಅವ್ರಿಗೆ ಗಂಡಾಗ್ಲಿ ಅಂತ ನಮ್ಗ ಗಂಡೆ ಆಗುತ್ತೆ ಅನ್ನಿಸುತ್ತೆ. ಗಂಡೆ ಆಗುತ್ತೆ ಅಂತ ಮನಸ್ಸಿಗೆ. 50% 100% ಅಲ್ಲಿ 90% ಗಂಡಾಗುತ್ತೆ ಅಂತ. ಗಂಡೆ ಆಗ್ಬೇಕು. ಗಂಡೆ ಆಗ್ಬೇಕು. ಗಂಡರಾಗ್ಲಿ ಹೆಣ್ಣರಾಗ್ಲಿ ಒಟ್ಟಿಗೆ ಸುಖವಾಗಾದ್ರೆ ಸಾಕು ನಮಗೆ. ಯಾವ್ದು ಆಗ್ಬೋದು ಅಂತ ಅನಿಸ್ತೈತಿ ನೋಡಿರಲ್ಲ ಆಗ್ಲಿ? ಗಂಡು ಪಾಪ ಆಗ್ಬೋದು ಅಂತ ಅನಿಸ್ತಾ ಇದೆ. ತಮ್ಮ ಬೇಕು. ತಮ್ಮ ಆಗುತ್ತಾ? 100% ಅಲ್ಲಿ ತೆಗೆದ್ರೆ ಎಷ್ಟು ಪರ್ಸೆಂಟ್ ತಮ್ಮ ಆಗ್ಬೋದು ನಿಮಗೆ? 90%. 90%. ತಂಗಿ ಆದ್ರೆ? 10%. ಹೌದು. ಬೈ ಚಾನ್ಸ್ ತಂಗಿನೇ ಆದ್ರೆ? ತಂಗಿ ಆದ್ರೆ ಓಕೆ. ಖುಷಿ. ಅದಕ್ಕೂ ಖುಷಿ, ಇದಕ್ಕೂ ಖುಷಿ. ಬಟ್ ಹೆಣ್ಣು ಪಾಪ ಆಗುತ್ತಾ ಗಂಡು ಪಾಪ ಆಗುತ್ತಾ? ಯಾವ್ದಾದ್ರು ಓಕೆ. ಗಂಡಾದ್ರೆ ಸ್ವಲ್ಪ ಖುಷಿ, ಹೆಣ್ಣಾದ್ರೂ ಖುಷಿನೇ. ಬಟ್ ಗಂಡಾದ್ರೆ ಸ್ವಲ್ಪ ಜಾಸ್ತಿ ಖುಷಿ. ಯಾವ್ದಾಗ್ಬೋದು? ಯಾವ್ದು ಅಂತ ಏನ್ ಹೇಳಕ್ಕಾಗಲ್ಲ. ಯಾವ್ದಾದ್ರು ಓಕೆ. ಮುಖ ನೋಡಿ ಏನಾದ್ರು ಹೇಳ್ತಾರಲ್ಲ ಆತರ ಏನಾದ್ರು ಗೊತ್ತಾಗುತ್ತಾ? ಮುಖ ನೋಡಿದ್ರೆ ಗಂಡ ಅಂತ ಅನಿಸ್ತಾ ಇದೆ. ಹೌದಾ? ಅದೇ ಆಗ್ಬೋದು ಅಂತ ಅನ್ಸುತ್ತೆ. ಗಂಡಾದ್ರೂ ಖುಷಿ, ಹೆಣ್ಣಾದ್ರೂ ಖುಷಿ. ಯಾವ್ದಾದ್ರು ಖುಷಿ. ಫಸ್ಟ್ ಪಾಪ ಅಲ್ವಾ, ಯಾವ್ದಾದ್ರು ಓಕೆ. ಎರಡನೇದಾದ್ರೆ ಅದು ಇದು ಅಂತ ಡಿಮ್ಯಾಂಡ್ ಮಾಡ್ಬೋದು. ಫಸ್ಟ್ ಪಾಪ ಸೊ ಯಾವ್ದಾದ್ರು ಓಕೆ. ಯಾವ್ದಾದ್ರು ಖುಷಿನೇ, ಬಟ್ ಗಂಡ ಪಾಪ ಆಗ್ಬೋದು ಅನ್ಸುತ್ತೆ. ಆಗ್ಬೋದು. ಆಗ್ಬೇಕು. ಯಾವ್ದಾದ್ರು ಓಕೆ. ಯಾವ್ದಾದ್ರು ಓಕೆ. ಗಂಡ ಪಾಪ ಆಗ್ಬೋದು ಅನ್ಸುತ್ತೆ. ಮೇಡಮ್ ಗಂಡೆ ಅಂತೀವಿ. ಗಂಡೆ ಅಂತೀರಾ? ಯಾವ್ದಾಗ್ಬೋದು? ಗಂಡೆಯ. ನಿಮಗೂ ಗಂಡೆ ಇಷ್ಟ? ಹಾ? ದೇವಿಕಾ ಅವರಿಗೆ ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ? ಗಂಡು ಪಾಪನೇ ಆಗೋದು. ಗಂಡು ಪಾಪನೇ ಆಗೋದು. 100% ಆಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ನಿಮ್ಗೆ ಗಂಡು ಪಾಪನ ಇಷ್ಟನಾ? ಹೌದು. ಮುಖ ನೋಡಿ ಏನಾದ್ರು ಹೇಳ್ತಾರೆ ಆ ತರದ್ದು? ಮುಖ ನೋಡಿ ಹೇಳಲ್ಲ, ನಾನು ಹೇಳ್ತೀನಿ ಗಂಡು ಪಾಪನೇ ಆಗೋದು. 100%. ಏನಕ್ಕೋಸ್ಕರ ನಮ್ಗೆ ಗಂಡು ಪಾಪನೇ ಬೇಕು. ಏನ್ ಎಕ್ಸ್ಪೆಕ್ಟೇಷನ್ ಏನೋ? ಗಂಡು ಪಾಪನೇ ನಮಗೆ ಗಂಡು ಪಾಪ ಇಲ್ಲ, ಗಂಡು ಪಾಪ ಬೇಕು. ಅಲ್ಲ, ಗಂಡು ಪಾಪನೇ ಯಾಕೆ ಬೇಕು ಅಂತ? ಗಂಡು ಪಾಪನೇ ಯಾಕೆ ಬೇಕು ಅಂತ? ಈಗ ನಮಗೂ 2 ಹೆಣ್ಮಕ್ಳು, ನಮ್ಮ ಮಕ್ಳು ಗಂಡು ಮಗು ಆಗಿದ್ರೆ ತುಂಬಾ ಇಷ್ಟ.
ಅದಕ್ಕೆ ಅದೇ ಕಾರಣ ಅದೇ ಕಾರಣಕ್ಕೋಸ್ಕರ. ಹೆಣ್ಮಗ್ಳು ಆದ್ರೆ ಹೆಣ್ಮಗು ಆದ್ರೂ ಓಕೆನೆ, ಆದ್ರೂ ಗಂಡ್ ಮಗು ಒಂದು ಗಂಡ್ ಮಗು ತುಂಬಾ ಆಸೆ. ಗಂಡ್ ಮಕ್ಳು ತುಂಬಾ ಆಸೆ. ಯಾವ್ದಾಗುತ್ತೆ ಗಂಡ್ ಪಾಪನೇ ಆಗೋದು ನಿಮ್ಗೂ ಅದೇನಾ? ಗಂಡ್ ಪಾಪನೇ ಆಗ್ಬೇಕು. ಗ್ಯಾರಂಟಿ 90% ಗಂಡ್ ಪಾಪನೇ. ಕಷ್ಟಪಟ್ಟು ಒಬ್ರು ಕೆಲಸ ಮಾಡ್ತಾರೆ, ಅವ್ರನ್ನ ಕೇಳೋಣ ಅವ್ರ ಅನಿಸಿಕೆ ಏನು ಅಂತ. ಮೇಡಮ್ ದೇವಿಗೆ ಅವ್ರಿಗೆ ಗಂಡ್ ಪಾಪನ ಹೆಣ್ ಪಾಪನ ಗಂಡ್ ಪಾಪ ಆಗ್ಲಿ ಅಂತ ನಮ್ದು ಆಸೆ. ಯಾವ್ದು ಆಗ್ಬಹುದು? ಗಂಡ್ ಪಾಪನೇ ಆಗ್ಬೋದು. ಗಂಡ್ ಪಾಪನೇ ಆಗ್ಬೋದಾ? ಓಕೆ, ಥ್ಯಾಂಕ್ ಯು. ಮ್ಯಾಕ್ಸಿಮಮ್ ರೇಟಿಂಗ್ ಎಷ್ಟಿದೆ ಹೇಳಿ? ಅದೇ ನೀವು ಹೇಳಿ 100% ಅಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಗಂಡಿಗೆ? 90. 100 ಗಂಡಿಗೆ, ಹೆಣ್ಣಿಗೆ 10%. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ದೇವಿಕ ಅವರಿಗೆ ಗಂಡ್ ಪಾಪ ಆಗುತ್ತಾ ಹೆಣ್ ಪಾಪ ಆಗುತ್ತಾ? ಅದು ನಾವ್ ಹೇಳಕ್ ಬರಲ್ಲ, ಆದ್ರೆ ನಾವ್ ಅನ್ಕೊಳೋದು ಗಂಡು ಅಂತ ನೋಡೋಣ. ನಿಮ್ಮ ಮನಸ್ಸಿಗೆ ಗಂಡು ಅಂತ? ಗಂಡು ಅಂತ. ಗಂಡ್ ಪಾಪು ಯಾಕೆ ಗಂಡ್ ಪಾಪು? ಕಪ್ಪು ಕಲರ್ ಇದಾರಲ್ಲ ಹಂಗಾಗಿ. ಮುಖ ಲಕ್ಷಣ ನೋಡಿ ಗಂಡ್ ಪಾಪು ಅಂತ. ಕೊಂಚಾನ್ಸ್ ಹೆಣ್ ಪಾಪು ಆದ್ರೆ ಏನಾದ್ರೂ ಏನು ಮಾಡ್ಲಿಕ್ಕಾಗಲ್ಲ, ಭಗವಂತ ಕೊಟ್ಟಿದ್ದು ಎಲ್ಲ ಒಳ್ಳೇದೇನೆ. ಮನೆಗ್ ಫಸ್ಟ್ ಹೆಣ್ಮಗು ಬಂದ್ರೆ ಲಕ್ಷ್ಮಿ ಬಂದಂಗೆ. ನಾವು ಕಲರ್ ನೋಡಿ ಗಂಡು ಅನ್ಕೊಂತೀವಿ, ನೋಡೋಣ ಯಾವ್ದಾದ್ರು ನಮ್ಗೆ ಒಳ್ಳೇದೇನೆ. ಓಕೆ, ನಿಮ್ಗೆ ಅದು ಮುಖ ಲಕ್ಷಣ ನೋಡಿ ಗಂಡ್ ಪಾಪು. ಗಂಡು ಅಂತ ಅನ್ಕೊಂಡಿದ್ದೀನಿ. ಪರ್ಸೆಂಟೇಜ್ ಅಂದ್ರೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಗಂಡ್ ಪಾಪುಗೆ? 80% ಹೆಣ್ಣು ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಅವ್ರಿಗೆ ಗಂಡ್ ಪಾಪ ಆಗುತ್ತೆ ಹೆಣ್ ಪಾಪ ಆಗುತ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದದಿಂದ ಗಂಡೆ ಆಗೋದು. ಗಂಡೆ ಆಗೋದು. ಗಂಡೆ ಆಗ್ಲಿ 100% ಗ್ಯಾರಂಟಿ. ಮುಖ ಲಕ್ಷಣ ನೋಡಿ ಏನಾದ್ರು ಹೇಳ್ತಾರೆ ಅಂತ? ಹೌದು. ಆ ತರದ್ ಏನಾದ್ರು ಇದೆಯಾ? ಹೌದು, ಹಾಕಿದ್ದಾಳೆ ಅವಳು. ಹಂಗಾಗಿ ಗಂಡೆ ಪಾಪ 100ರಲ್ಲಿ ಎಷ್ಟು ಪರ್ಸೆಂಟ್? 99%. 99%. ಹೌದು. ಅವ್ರಿಗೆ ಗಂಡ್ ಪಾಪ ಆಗುತ್ತೆ ಹೆಣ್ ಪಾಪ ಆಗುತ್ತಾ? ಗಂಡರು ಆಯ್ತು ಹೆಣ್ಣಾರು ಆಯ್ತು, ಯಾವ್ದಾಗ್ಬೋದು ನಿಮ್ಮ ಮನಸ್ಸಿಗೆ? ಯಾವ್ದಾರು ಆಯ್ತು, ಗಂಡೆ ಆಗ್ಲಿ ಬಿಡಿ. ಗಂಡೆ ಆಗ್ಲಿ ಅಂತ ಎಷ್ಟು ಪರ್ಸೆಂಟೇಜ್? ನಿಮ್ ಮುಖ ನೋಡಿ ಏನಾದ್ರು ಹೇಳ್ತಾರೆ? ಆ ತರದ್ ಏನಾಗಿದ್ಯಾ? ಗಂಡೆ ಆಗ್ಲಿ ಬಿಡಿ. ಅದು ಗಂಡೆ ಆಗ್ಲಿ. ಓಕೆ, ಯಾವ್ದಾಗ್ಬೋದು ಅಂತ ನಿಮ್ ಮನಸ್ಸಿಗೆ ಗೆಸ್ಸು. ಇನ್ನ ವೋಟಿಂಗ್ ಕೇಳಿದ್ರೆ ನೀವು ಗಂಡಿಗೆ ಓಟ್ ಹಾಕ್ತೀರಾ ಹೆಣ್ಣಿಗೆ ಓಟ್ ಹಾಕ್ತೀರಾ? ಗಂಡಿಗೆ ಹಾಕೋದು. ಗಂಡಿ, ನಿಮ್ಗೆ ಗಂಡು ಅಂದ್ರೆ ಇಷ್ಟ, ಅದಕ್ಕೆ ಗಂಡಿಗೆ ಓಟ್ ಹಾಕ್ತಾ ಇದ್ದೀರಾ. ಎಷ್ಟು ಪರ್ಸೆಂಟ್? 100% ಅಲ್ಲಿ 100%. 100ಗೆ 100% ಗಂಡ್ ಪಾಪು. ಥ್ಯಾಂಕ್ ಯು. ಹೋಗಿ ಗಂಡ್ ಪಾಪ ಆಗುತ್ತಾ ಹೆಣ್ ಪಾಪ ಆಗುತ್ತಾ? ಮೋಸ್ಟ್ಲಿ ಗಂಡಾಗುತ್ತೆ ಅನ್ಸುತ್ತೆ. ನಿಮ್ಗೆ ಯಾವ್ದು ಇಷ್ಟ? ನನ್ಗೆ ಹೆಣ್ಣು ಇಷ್ಟ ಅದು ಗಂಡ ಆಗುತ್ತೆ ಅಂತ ಅನಿಸ್ತಾ ಇದೆ. ಅನ್ಸ್ತಾ ಇದೆ. ಗಂಡ್ ಪಾಪ ಆಗುತ್ತಾ ಹೆಣ್ ಪಾಪ ಆಗುತ್ತಾ? ಮೋಸ್ಟ್ ಪ್ರಾಬಬ್ಲಿ ಹುಡುಗ ಆಗುತ್ತೆ, ಬಟ್ ನಮಗೆ ಹುಡುಗಿ ಆಗ್ಬೇಕು ಅಂತ ನಮ್ಮ ಅನಿಸಿಕೆ. ಯಾಕೆ ಕಾರಣ? ಹುಡುಗಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದಕ್ಕೆ ಹುಡುಗಿ ಆಗ್ಬೇಕು ಅಂತ. ಹೌದು. ಬಟ್ ಹುಡುಗ ಬೇಡ. ಹುಡುಗ ಆದ್ರೆ? ಹುಡುಗ ಇವಾಗ ಆಲ್ರೆಡಿ ಹುಡುಗ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಹುಡುಗಿ ಆಗ್ಬೇಕು. ಹುಡುಗಿ ಆಗ್ಬೇಕು ಅಂತ ನಿಮ್ಗೆ ಇಷ್ಟ. ಅವ್ರ ಎಲ್ಲರೂ ನಮ್ಮದು ಈ ಒಪಿನಿಯನ್ ಆಲ್ರೆಡಿ ತುಂಬಾ ಜನ ಕೇಳಿದ್ರೆ ಎಲ್ಲರೂ ಹುಡುಗ ಹುಡುಗ ಅಂತ ಇರೋದ್ರ ಬಗ್ಗೆ. ಹುಡುಗ ಬೇಡ, ಹುಡುಗಿನೇ ಬೇಕು. ಹುಡುಗಿನೇ ಬೇಕು ಅಂತ ಇವ್ರ ಹತ್ರ ಫೇರ್ ಮಾಡ್ತಾ ಇದೀನಿ ಈಗ. ಹೌದು. ಹಾಯ್ ಅಣ್ಣ. ನಿಮ್ಮ ಅಕ್ಕಂಗೆ ಯಾವ ಪಾಪ ಆಗುತ್ತೆ ಅಂತ? ಮೋಸ್ಟ್ಲಿ ಗಂಡಾಗುತ್ತೆ ಅನ್ಸುತ್ತೆ. ನಿಮ್ಗೆ ಯಾವ್ದು ಇಷ್ಟ? ನನಗೆ ಹೆಣ್ಣು ಇಷ್ಟ. ಕಾರಣ? ಯಾಕಂದ್ರೆ ನಾನು ಹೆಣ್ಣೆ ಅಲ್ವಾ, ಅದಕ್ಕೆ ಹೆಣ್ಮಗು ಇಷ್ಟ. ಹೌದು. ಎಷ್ಟು ಪರ್ಸೆಂಟ್ ಹೆಣ್ಣಾಗುತ್ತೆ ಅನ್ನೋದು? ಒಂದು 70% ಗಂಡ ಅನಿಸ್ತಾ ಇದೆ, ಒಂದು 30% ಹೆಣ್ಣು. ಎಲ್ಲರ ಒಪಿನಿಯನ್ ಕೇಳಾಗ ಅಂತ ಹೇಳ್ತಿದ್ರೆ ಎಲ್ಲರ ಒಪಿನಿಯನ್ ಕೇಳೋದು ಅನಿಸ್ತಾ ಇದೆ. ನಿಮ್ಗೆ? ನಂಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅದಕ್ಕೆ. ಬಟ್ ನಿಮ್ಗೆ ಜಾಸ್ತಿ ಹೆಣ್ ಪಾಪ ಆದ್ರೆ ಇಷ್ಟ. ಹೌದು. ಬಟ್ ಎಲ್ಲರೂ ಕೇಳ್ಬಿಟ್ಟು ಗಂಡ್ ಪಾಪ ಆಗುತ್ತೆ ಅಂತ ಅನಿಸ್ತಾ ಇದೆ. ಮನೆಯವ್ರಿಗೆಲ್ಲ? ಮನೆಯವ್ರಿಗೆಲ್ಲ ಗಂಡ ಆಗ್ಬೇಕಂತ ಎಕ್ಸ್ಪೆಕ್ಟೇಷನ್ ಏನ್ ಅನ್ಸುತ್ತೆ? ಸಪರೇಟ್ ಮಾತಾಡ್ತಿರ್ಬೇಕೆಲ್ಲ ಅದೇ, ಅವ್ರಿಗೆ ಗಂಡ ಆಗ್ಬೇಕಂತ ಆಸೆ ಇದೆ. ಎಲ್ಲರಿಗೂ ಗಂಡ ಆಗ್ಬೇಕು ಅಂತ ಆಸೆ ಇದೆ. ಬಟ್ ಆಗೋದನ್ನು 70% ಹೇಳ್ತಾ ಇದ್ರೆ ಗಂಡ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಆ 30% ಚಾನ್ಸಸ್ ಇದೆಯಲ್ಲ. ಓಕೆ ಓಕೆ. ಅದನ್ನ ನಮ್ಗೆ ಬಟ್ ಅಲ್ಲಿ ಗಂಡ ಆದ್ರೂ ಓಕೆ ಹೆಣ್ಣಾದ್ರೂ ಓಕೆ, ನಿಮ್ಗೆ ಯಾವ್ದಾದ್ರು ಜಾಸ್ತಿ ಖುಷಿ? ಯಾವ್ದಾದ್ರು ಓಕೆ, ಆರೋಗ್ಯವಾಗಿದ್ರೆ ಸಾಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವ್ದಾದ್ರು ಸರಿ, ಬಟ್ ಹುಟ್ಟ ಪಾಪು ತುಂಬಾ ಚೆನ್ನಾಗಿರ್ಬೇಕು. ಅಂಡ್ ಶಿ ಶುಡ್ ಬಿ ಸಕ್ಸಸ್ಫುಲ್ ಪರ್ಸನ್ ಅಷ್ಟೇ. ಆಗ್ಬೋದು ಅಂತ ಅನಿಸ್ತಿದೆ. ಅದೇನೇ ಇಲ್ಲ, ಯಾವ್ದಾದ್ರೂ ಆಗ್ಬೋದು. ಗೆಸ್ಸಿಂಗ್ ಅಂತ ಒಂದಿರುತ್ತಲ್ಲ, ಯಾರು 100% ಅಂತ ಹೇಳಕ್ಕಾಗಲ್ಲ. ಗೆಸ್ಸಿಂಗ್, ಅದೇ ಗೆಸ್ಸಿಂಗ್ ಅಂತ ಏನಿಲ್ಲ. ಅದೇ ಹೇಳ್ತಲ್ವಾ, ಇಬ್ರಲ್ಲಿ ಯಾರೋ ಆದ್ರೂ ಪರವಾಗಿಲ್ಲ. ಬಟ್ ಅವಳು ಹೆಲ್ತಿ ಆಗಿರ್ಬೇಕು, ಹೆಲ್ತಿ ಪರ್ಸನ್ ಯಾವ ತರ ಆಗಿರ್ಬೇಕು, ಬಟ್ ಸಕ್ಸಸ್ ಆಗಿರ್ಬೇಕು. ಅವ್ರು ತುಂಬಾ ಲೈಫ್ ಅಲ್ಲಿ ಮುಂದೆ ಚೆನ್ನಾಗಿ ಬರೋ ತರ ಆಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು. 100 ಅಲ್ಲಿ ಎಷ್ಟು ಪರ್ಸೆಂಟ್? 99.9%. ಹೆಣ್ ಪಾಪುಗೆ 1% ಓನ್ಲಿ. ಹೌದಾ ಮೇಡಮ್? ನಿಮ್ದು? ನಂಗೆ ಅನ್ಸುತ್ತೆ ಹೆಣ್ಮಗು ಹೋಗುತ್ತೆ. ಹೆಣ್ಮಗು 100% ಅಲ್ಲಿ? 100% ಅಂತ ಹೇಳಕ್ಕಾಗಲ್ಲ. 100 ಅಲ್ಲಿ ಹೆಣ್ ಪಾಪುಗೆ ಎಷ್ಟು ಪರ್ಸೆಂಟ್ ನಿಮ್ ಕಡೆಯಿಂದ? ನನ್ನ ಕಡೆಯಿಂದ 100%. 100%. ಓಕೆ, ಡನ್. ನಂಗೆ ಅನ್ಸುತ್ತೆ ಮೋಸ್ಟ್ಲಿ ಬಾಯ್ ಬೇಬಿ ಆಗ್ಬೋದು. ಬಾಯ್ ಬೇಬಿ ಎಷ್ಟು ಪರ್ಸೆಂಟ್? 95%. 95%. ಓನ್ಲಿ 5% ಮಾತ್ರ? ಇನ್ 5% ನಮ್ಮ ಹುಡುಗಿರ್ಗೆ ಬರ್ಲಿ, ಗ್ಯಾಂಗಿಗೆ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ಗಂಡಾಗ್ಲಿ ಹೆಣ್ಣಾಗ್ಲಿ ಆರೋಗ್ಯವಾಗಿ ಚೆನ್ನಾಗಿದ್ರೆ ಯಾವ್ದಾಗ್ಬೋದು? ಯಾವ್ದಾದ್ರೂ ಒಳ್ಳೇದೇ. ನಿಮ್ಗೊಂದು ಅಂದಾಜು ಗಂಡ್ ಪಾಪ ಆಗುತ್ತೆ ಹೆಣ್ ಪಾಪ ಆಗುತ್ತೆ? ಯಾವ್ದಾದ್ರು ಆಗ್ಲಿ ಅಂತ ನಾವು ಬೇಡ್ಕೊತೀವಿ, ಚೆನ್ನಾಗಿರ್ಬೇಕು ಆರೋಗ್ಯವಾಗಿ ಅಷ್ಟೇ. ಪಾಪ ಆಗುತ್ತೆ ಹೆಣ್ ಪಾಪ ಆಗುತ್ತಾ?
ನನಗ್ ಮಾತ್ರ ಗಂಡೆ ಬೇಕಪ್ಪ. ಗಂಡೆ ಬೇಕು. ಯಾವ್ದು ಆಗ್ಬೋದು? ಆ ಗಂಡೆ ಆಗದು. ಗಂಡೆ ಆಗೋದು. 100ರಲ್ಲಿ ಎಷ್ಟು ಪರ್ಸೆಂಟ್? 90%, 95% ಗಂಡೆಯ. 95% ಗಂಡೆಯ. ಹೌದು. ಓಕೆ, ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ? ಹೌದು. ನೋಡೋಣ, ಆಯ್ತು ನೋಡೋಣ. ಖಂಡಿತನಾ? ಖಂಡಿತ ನೋಡೋಣ. ಖಂಡಿತ. ಯಾವ ಪಾಪ ಆಗ್ಬೋದು? ಅದೇ ಗಂಡೆಯ. ಗಂಡೆ ಯಾವ್ದು ಆಗ್ಬೇಕು? ಗಂಡ ಗಂಡ ಆದ್ರೆ ಅನುಕೂಲ. ಗಂಡು ಪಾಪ ಆಗುತ್ತಾ ಹೆಣ್ಣು ಪಾಪ ಆಗುತ್ತಾ ಅಂತ ನಿಮ್ಮ ಅಭಿಪ್ರಾಯ ಹೇಳಿ. ಹಂಗಂದ್ರೆ ಏನಂತ ಹಂಗಂದ್ರೆ ನಮ್ಮ ಹೆಣ್ಮಗುಗೆ ಯಾವ ಮಗು ಆಗುತ್ತೆ? ಗಂಡ ನೀವು ನೋಡಿ ನೋಡಿ ಅದೆಲ್ಲ ಎಲ್ಲ ಗಂಡರಾಗ್ಲಿ ಹೆಣ್ಣರಾಗ್ಲಿ ಒಟ್ಟಿಗೆ ಸುಖವಾಗಾದ್ರೆ ಸಾಕು ನಮಗೆ. ಯಾವ್ದು ಆಗ್ಬೋದು ಅಂತ ಅನಿಸ್ತೈತಿ? ನೋಡಿರಲ್ಲ ಆಗ್ಲಿ. ಗಂಡು ಪಾಪ ಆಗ್ಬೋದು ಅಂತ ಅನಿಸ್ತಾ ಇದೆ. ಮುಖ ಎಲ್ಲ ನೋಡಿದ್ರ? ಇಲ್ಲಪ್ಪ, ಊಟ ಇಲ್ಲ. ಸರಿಯಾದ ಟೈಮಿಗೆ ಊಟ ನೆನಪಿಸ್ಬಿಟ್ರಲ್ಲಪ್ಪ. ಇನ್ನ ಮನ್ಸು ಒಂದ್ ನಿಮಿಷನೂ ತಡೆಯಲ್ಲ. ನಡ್ರಿ ಎಲ್ಲರೂ ಹೋಗ್ಬಿಡೋಣ ಊಟದಾಲ್ಗೆ. ಥ್ಯಾಂಕ್ ಯು. ಆಹಾ, ಘಮ ಅಂತೀರಿ ಸೀಮಂತದ ಊಟದ ಹಪ್ಪಳ, ಬಜ್ಜಿ, ಒಬ್ಬಟ್ಟು, ಅನ್ನ, ಸಾಂಬಾರು. ಆಹಾ, ಫಸ್ಟ್ ಊಟ ಸದ್ಬಿಡೋಣ. ಬನ್ನಿ ಊಟ ಮಾಡೋಣ. ಮಹಬೇಣಿ ಹೋಳಿಗೆಗಳು ಬಳಿರೆಲಾಡು ಸಾಲು, ಮಹಬೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು, ಇವೆಲ್ಲ ನನ್ನ ಪಾಲು. ನೀನ್ ಸೀಮಂತ ಆಯ್ತು, ಶಾಸ್ತ್ರ ಆಯ್ತು, ಊಟ ಆಯ್ತು, ಎಲ್ಲ ಮುಗಿಸ್ಕೊಂಡು ಮನ್ಕೊಳ್ಳೋಣ ಅಂದ್ರೆ ಎಣ್ಣೆ ಇಟ್ಲು ಯಾಕೋ ಇನ್ನೂ ಫುಲ್ ಜೋಶಲ್ಲಿ ಏನೇನ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತವ್ರಲ್ಲಪ್ಪ. ಹೆಂಗೆ ಅವ್ರಲ್ಲಿ ಎಪಿಸೋಡ್ ನಾಕೆ ಎಲ್ಲರೂ ಸೇರಿ ಒಂದು ಜೋರಾಗಿ ಒಂದು ಕೂಗಾಕಿ. ಈ ಹೆಣ್ಮಕ್ಳು ಸುಮ್ಮನೆ ಕುತ್ಕೊಂಡಿರಲ್ಲ. ನಮ್ಮ ಮಳೆ ಮೈ ಬೇರೆ ಹಾ ಹೇಳು ಅಂತ ಅವ್ರಿಗೆಲ್ಲ ಹೇಳ್ಬೋದು. ನೀವೆಲ್ಲ ಇದೇ ತರ ಹಿಂಸೆ ಕೊಡ್ತಾರೆ. ನನ್ನ ಮೈಕೆ ತಿನ್ನಾಕ್ಬಿಡ್ತೀನಿ ನೋಡಿ. ಹೇಳುವ ಪ್ಲೀಸ್. ಅಲ್ಲ, ಇವತ್ತೇ ನಮ್ ಕಣ್ಣ ಮಾಡ್ದಂಗ ಲೈಕ್, ಶೇರ್ ಅಂಡ್ ಕಮೆಂಟ್. ಸರಿ, ಇನ್ನೇನೆಲ್ಲ ಮುಗಿತು. ಹ್ಯಾಪಿ ಎಂಡಿಂಗ್ ಅಲ್ವಾ? ಹ್ಯಾಪಿ ಎಂಡಿಂಗ್ ಹೇಳೋಕ್ಕಿಂತ ಮುಂಚೆ ಒಂದು 4 ಫನ್ನಿ ವಿಡಿಯೋಸ್ ಪ್ಲೇ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್? ಓಕೆ, ದಯವಿಟ್ಟು ಆ ವಿಡಿಯೋಗೆ ಸಂಬಂಧಪಟ್ಟಿರೋರು ಯಾರು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಫನ್, ಜಸ್ಟ್ ಫನ್. 3, 2, 1. ಅಕ್ಕ, ಇವತ್ತು ಎಷ್ಟು ಬರ್ತೀನಿ ಫಿಕ್ಸ್ ಆಗಿದೆಯಾ? ನಿಂತೆಲ್ಲ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಏ ಅಕ್ಕ, ನೀನು ತಿನ್ನಕ್ಕೆ ಹೋಗ್ಬೇಡ, ನಮ್ಮ ಹತ್ರ ಹೋಗಿ ಮರಿಬೇಡ ಅಂತ. ಸುಮ್ಮನೆ ಇರು ಪುಟ್ಟ, ನಾನೇ ಮುಂದ್ಕೊಂಡು ತಪ್ಪಿಸಿ ತಿನ್ಬೇಕು ಅಂತ ಯೋಚನೆ ಮಾಡ್ತಿರೋದು ನೀನು. ಅಕ್ಕ, ನನಗೆ ಒಬ್ಬಟ್ಟು ಬೇಕು. ಸರಿ ಆಯ್ತು, ಈ ವಿಷಯ ಯಾರ ಹತ್ರ ಹೇಳ್ಬೇಡ. ಹೇಗಾದ್ರೂ ಮಾಡಿ ಹೋಗ್ಬೇಡಿ, ಎತ್ಕೊ ಬಂದ್ಬಿಡ್ತೀನಿ ಆಯ್ತಾ? ಓಕೆ ಅಕ್ಕ. ಹೇಳಿ ಮೇಡಮ್, ಅದು ಯಾವ ಪಾಪ ಆಗುತ್ತೆ? ಯಾವ್ದಾದ್ರು ಸರಿ. ಅದು ಇಲ್ಲಿ ಯಾವ ಪಾಪ ಆಗುತ್ತೆ? ಯಾವ್ದಾದ್ರು ಸರಿ. ಅಲ್ಲ, ಯಾವ್ದಾದ್ರು ಸರಿ ಅಂತ ಗೊತ್ತು. ಅವೆಲ್ಲ ಹೇಳ್ಬಾರ್ದು. ಯಾವ್ದಾದ್ರು ನಿಮ್ಮ ಮನಸ್ಸಿಗೆ ಹೇಳಿ. ಗಂಡು ಪಾಪ ಅದು ಆಫ್ ಮಾಡಿಲ್ಲ ನಮ್ ದೀಪು ಮಾಡ್ತಿರಲ್ಲ. ಕಷ್ಟಪಟ್ಟು ಅನ್ನ ತುಂಬಿರೋ ಒಂದ್ಸತಿ ಕೇಳೋಣ ಏನಂತ ಹೇಳ್ತಾರೆ. ನಮ್ಮ ಗಂಡ್ ಮಗು ಆಗುತ್ತೆ. ಎಷ್ಟು ಪರ್ಸೆಂಟ್? ನನಗಲ್ಲ, ನನ್ನ ಮಗಳಿಗೆ. ನಿಮ್ಮ ಮಗಳಿಗೆ? ಹೌದು. ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತೆ ಅಂತ ರೆಕಾರ್ಡ್ ಮಾಡ್ತಿದ್ಯಾ? ಮೈಕ್ ಹಿಡಿದಿದ್ದೀನಿ. ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತೆ ಯಾವ್ದಾದ್ರು ಆಗಿ ಒಟ್ನಲ್ಲಿ ಹೆಣ್ಣು ಪಾಪ ಆಗಬೇಕು 100% ನನಗೆ ಆಸೆ ಅಂತ ಹೇಳ್ಬೇಕು. ಅದನ್ನ ಎಡಿಟ್ ಮಾಡಾಕ್ತೀನಿ, ಹೊಸದಾಗಿ ಹಾಕ್ತೀನಿ. ಇದ್ಮೇಲೆ ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ನೀಟಾಗಿ ಹೇಳ್ಬೇಕು. ಸ್ಟಾರ್ಟ್ ಮಾಡ್ತೀನಿ. 100% ಗಂಡ ಆಗೋದನ್ನೇ ಕಾಣಿಸ್ತೈತಿ. ಯಾಕೆ ಮುಖ ಲಕ್ಷಣ ನೋಡಿ ಅನ್ಸುತ್ತೆ. ಯಾಕೆ ನಮ್ಮ ಮನೆಯವರು ಅದೇ ತರ ಇದ್ರು, ಹಂಗೆ ನಮ್ಮ ಮನೆಯವರು ಸೇಮ್ ಇದೇ ತರ ಇದ್ರು. ಹಂಗಾಗಿ ಪಕ್ಕ ಗಂಡ ಆಗ್ಬೋದು ಅಂತ ನನ್ನ ಅನಿಸಿಕೆ.